ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸು 6:41 ಗಂಟೆ ಆಗೈತೆ, ಇನ್ನೂ ಲಾಗಿನ್ ಆಗಿಲ್ಲ. ತುಂಬ ಜನ ಅಂತಿದ್ರೆ ನಿನ್ನ ಬ್ಯಾಗು BBMP ಬ್ಯಾಗ್ ಅಂತ ಯಾರೋ ಕಮೆಂಟ್ ಹಾಕಿದ್ರು. ಒಬ್ಬರು ಒಳಗಡೆ ನೋಡಿ ಬ್ರೋ, ಕ್ಲೀನಾಗಿ ಇಟ್ಕೊಳ್ಳೋದು, ನಾವೇನು ಗಲೀಜು ಇಟ್ಕೊಳ್ಳೋಲ್ಲ. ಇದು ಕವರ್ ಬಂದುಬಿಟ್ಟು ಮಳೆ ಟೈಮಲ್ಲಿ ಫುಡ್ನ ಇಟ್ಕೊಳ್ಳೋಕ್ಕೆ ತೊಗೊಳಕ್ಕೆ ಪಿಕಪ್ ಡ್ರಾಪ್ ಮಾಡೋಕ್ಕೆ ಇದೊಂದು ಕವರ್ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಮೊಬೈಲ್ಗೆ ಇದ್ರದ್ದು ಕೇಬಲ್ ಇದೆ, ಚಾರ್ಜರ್ಸ್, ಪವರ್ ಬ್ಯಾಂಕ್ ಜೊತೆ, ಮತ್ತು ಈ ಕಡೆ ಒಂದು ಜೊತೆ ಬಟ್ಟೆ ಐತೆ, ಒಂದು ಜೊತೆ ಅಂತೀನಿ ಒಂದು ಇದ್ರದ್ದು ಗಾಡಿ ಒರ್ಸಕ್ಕಂತ ಇದೊಂದು ಗಾಡಿ ಒರ್ಸಕ್ಕೆ ಬಟ್ಟೆ ಐತೆ. ಬಿಟ್ಟರೆ ಗೋಪುರ ಇಡೋಕ್ಕೆ ಮಳೆ ಟೈಮಲ್ಲಿ ಇದೊಂದು ಇಟ್ಕೊಂಡಿದ್ದೀನಿ. ಬಿಟ್ಟರೆ ಒಂದು ವಾಟರ್ ಬಾಟ್ಲು ಬ್ರೋ. ಆಚೆಗಡೆಯಿಂದ ಮಾತ್ರ ಕ್ಲೀನ್ ಇದನ್ನಿಲ್ಲ, ಕ್ಲೀನ್ ನೋಡಿ. ಹೀಗೆ ಬಿಸಿಲಿಗೆ ಮತ್ತು ಕಲರ್ ಹೋಗ್ಬಿಟ್ಟೈತಿ. ಇದು ಬ್ಲ್ಯಾಕ್ ಅಲ್ವಾ, ಕಲರ್ ಹೋಗ್ಬಿಟ್ಟೈತಿ. ಇದು ನೋಡಿ ಒರೆಸ್ತೀನಿ, ಹೋಗುತ್ತಾ ಹೇಳಿ? ಏನೂ ಹೋಗಲ್ಲ, ತಿಳಿತಾ? BBMP ಬ್ಯಾಗ್ ಅಂತ ಹೇಳೋರು. ಇದನ್ನು ನಾನು ಯಾಕಪ್ಪ ಇಟ್ಕೊಂಡಿದ್ದೀನಿ ಅಂದರೆ, ಇದುವರೆಗೂ ಈ ಬ್ಯಾಗಿಗೆ ಜಿಪ್ ಇದೆ ನೋಡಿ. ಈ ಬ್ಯಾಗ್ ಜಿಪ್ ಇದೆಯಲ್ಲ, ಮಳೆ ಟೈಮಲ್ಲಿ ಬಂದರೆ ಜಿಪ್ ಹಾಕ್ಬೋದು. ಇವಾಗ ಇನ್ನೊಂದು ಬ್ಯಾಗ್ ತೋರಿಸ್ತೀನಿ ಬನ್ನಿ, ಇಲ್ಲಿ ಫ್ರೆಂಡ್ದು. ಇಲ್ಲಿ ನೋಡಿ, ಈ ಬ್ಯಾಗಿಗೆ ಬಂದುಬಿಟ್ಟು ಜಿಪ್ ಇಲ್ಲ. ಹಿಂಗೆ ಮಳೆ ಟೈಮಲ್ಲಿ ಹಿಂಗೆ ಹಾರಿ ಬೀಳುತ್ತೆ ಸರಿಯಾಗಿ. ಅದನ್ನು ಲಕ್ಕಿ ಬ್ಯಾಗ್ ಬೇರೆ, ಅದರಲ್ಲಿ ಬೇರೆ. ನೀನೇ ಕಮೆಂಟ್ ಹಾಕಿದ್ರು ಒಬ್ಬರು ಅಣ್ಣವರು, ಅವ್ರಿಗೆ ಹೇಳ್ತಾಯಿದ್ದೀನಿ, ನಾನು ಚೂರು ಗಲೀಜು ಏನು ಇಟ್ಕೊಳ್ಳಲ್ಲ, ಬೇರೆಯವ್ರ ಥರ ಅದು ಇದು ಅಂದ್ಕೊಂಡು. ಬಿಟ್ಟರೆ ಮೊಬೈಲು ಪೌಚ್ ಇದೆ, ಮಳೆ ರೈನ್ ಪೌಚ್ ಅಷ್ಟೇ. ಬಿಟ್ಟರೆ ಎಕ್ಸ್ಟ್ರಾ ಏನೇನು ಇಟ್ಕೊಳ್ಳಲ್ಲ. ಬಿಟ್ಟರೆ ಫುಡ್ ಅಷ್ಟೇ, ಕುಡಿಯೋಕ್ಕೆ ನೀರು, ವಾಟರ್ ಬಾಟ್ಲು, ಒಂದು ಬಟ್ಟೆ, ಗಾಡಿ ಒರೆಸೋದು, ಅದು ಬಿಟ್ಟರೆ ಏನೂ ಇಲ್ಲ. ಬನ್ನಿ ಸ್ನೇಹಿತರೆ, ಟೈಮಿಂಗ್ಸ್ ಅಂತೂ ಆಗಿದೆ. ಲಾಗಿನ್ ಆದ ತಕ್ಷಣ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಗೈಸ್. ಮೊದಲನೇ ಆರ್ಡ್ರ್ ಬಿದ್ದಿರೋದು ಯಾವುದು ನಿರಂತರ ಕೆಫೆಯಿಂದ. ಡ್ರಾಪ್ ಎಲ್ಲಪ್ಪ ಅಂದರೆ RT ನಗರಕ್ಕೆ ಬಿದ್ದೈತೆ. ಬೇಗ ರೆಡಿ ಮಾಡಿಕೊಡೋಣ. ಆಲ್ಮೋಸ್ಟು 7:17 ಆಯಿತು. 35 ರೂಪಾಯಿ 8 ಗಂಟೆವರೆಗೂ ಐತೆ. ಏನು ಸಮಾಚಾರ ಅಣ್ಣ? ನಾಷ್ಟ ಆಯಿತಾ? ಮಾಡಬೇಕಾ? ಬೇಗ ಕೊಡೋಣ, ಬೇಗ ಹೋಗ್ಬಿಟ್ಟು ಬಂದಲ್ಲೇ ಆರ್ಡ್ರ್. ಲೇಟ್ ಆದರೆ ಹೆಂಗೆ? ಇವಾಗ ಬರ್ತಾ ತುಂಬ ಲೇಟ್ ಆರ್ಡ್ರಸ್ಸೇ ಕೊಡ್ತಾಯಿಲ್ಲ ಬೇಗ. ಏನು ಮಾಡೋದು? ಇರಿ, ಸಿಗ್ತೀನಿ ಡ್ರಾಪ್ ಹತ್ರ ಹೋದ್ಮೇಲೆ. ಸೆಕೆಂಡ್ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಕೆಫೆ ಅಹಮದಾಬಾದು ಯಾವ ಬಾದು ಯಾರಿಗೆ ಗೊತ್ತು? ಯಾವ ರೈಸ್ ಬಾತು ಅಣ್ಣ. 9578 ಕೊಡಿ. 9578 ಎರಡು ಐತೆ ಐಟಮು. ಅವ್ರವ್ರ ಜಗಳ ಆಡ್ತಾರೆ, ನೀನು ಕೊಡು ಅಂತ ಆರ್ಡ್ರನ್ನ. 9578 9578 ಪಿಕಪ್ ಡ್ರಾಪ್ ಇಲ್ಲಪ್ಪ ಅಂದರೆ ಇಲ್ಲಿ ಸುಲ್ತಾನ್ ಪಾಳ್ಯ ಲೋಕಲ್ ಆರ್ಡ್ರ್ ಐತೆ. ಬೇಗ ಹೋಗ್ಬಿಟ್ಟು ಕೊಡೋಣ, ಸಿಗ್ತೀನಿ ಮತ್ತೆ. ಗಾಯ್ದು ಇವಾಗ ಟೈಮಿಂಗ್ಸ್ 9-10 ಗಂಟೆ ಆಗಿದೆ. ಆಲ್ಮೋಸ್ಟ್ ಸರ್ಜ್ ಬಂದುಬಿಟ್ಟು ಇವಾಗ 15 ರೂಪಾಯಿ ಐತೆ. ರಿಟರ್ನ್ ಅಮೌಂಟು 9 ರೂಪಾಯಿ ಐತೆ. ಇವಾಗ ಲೊಕೇಶನ್ ಎಲ್ಲಪ್ಪ ಇದ್ದೀನಿ ಅಂದರೆ ಚಿಕ್ಕಪೇಟೆದಲ್ಲಿ ಹತ್ತಿರ ಇದ್ದೀನಿ. ಹತ್ತತ್ರ ಇಲ್ಲಿ ತೋರಿಸ್ತೀನಿ. ಇಲ್ಲಿದ್ದೀನಿ ನೋಡಿ, ಚಿಕ್ಕಪೇಟೆಯಲ್ಲಿ ಇದ್ದೀನಿ ಇವಾಗ. ಇಲ್ಲಿಂದ ಝೋನಿಗೆ ಹೋಗೋಣ ಬನ್ನಿ ಗಾಯ್ದು. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 10-17 ಆಗಿದೆ ಆಲ್ಮೋಸ್ಟು. ಇವಾಗ ಸರ್ಜದು ಏನಿಲ್ಲ ಆಲ್ಮೋಸ್ಟ್. ಇವಾಗ ಸದ್ಯಕ್ಕೆ ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ತೋರಿಸ್ತೀನಿ. ಲಾಲ್ಬಾಗ್ ಹತ್ತತ್ರ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಇಲ್ಲಿಂದ ನಮ್ಮ ಝೋನಿಗೆ ಹೋಗಬೇಕು. ಯಾವ ಕಡೆಯಿಂದ ಹೋಗೋದಂತ ಈ ಕಡೆ ರೂಟ್ ಅದು ಏನು ಗೊತ್ತಿಲ್ಲ. ಆಲ್ಮೋಸ್ಟು ನಮ್ಮ ಝೋನಿಗೆ ಹೋಗೋಕ್ಕೆ ವಸಂತ ನಗರನೇ ಹತ್ತಿರ ಆಗೋದು. ವಸಂತ ನಗರ ಕಡೆ ಇಲ್ಲ RT ನಗರ ಕಡೆ ಹೋಗ್ತೀನಿ. ಏನಾಯ್ತದೋ ಗೇರಳೆ ಗಾಡಿ ಆಫ್ ಆಗಿಬಿಟ್ಟೈತಾ. ಅರ್ನಿಂಗ್ಸು ಒಂದು 500 ಚಿಲ್ಲರೆ ಆಗೈತೆ. ಒಂದು 10-11 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಯಾವ ಕಡೆಯಿಂದ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಕಾಮಾಕ್ಷಿ ಪಾಳ್ಯ, ಕಳಶಿ ಪಾಳ್ಯ ಕಡೆಯಿಂದ ಹೋಗ್ಲಾ, ಏನು ಸುತ್ತಾಡ್ಕೊಂಡು ಹೋಗ್ಲಾ ಅಂತ ಅಂದ್ಕೊಂಡಿದ್ದೀನಿ. ಟಾಟಾ ಮೋಟರ್ಸ್ ಹತ್ರ ಇದ್ದೀನಿ, ಲಾಲ್ಬಾಗ್ ಅಪೋಸಿಟಲ್ಲಿ. ಏನು ರೋಡ್ ಐತೆ ಗೊತ್ತಾ ಇಲ್ಲಿ? ಸೈಕಾಗೈತೆ ಪಾರಿವಾಳ ಮಾತ್ರ. ಬರ್ರಿ ಯಾವ ಕಡೆ ಹೋಗೋದು? ಲೊಕೇಶನ್ ಹಾಕ್ತೀರಿ ಫಸ್ಟು. ಇದು ಒನ್ ವೇ ರೋಡ್ ಬೇರೆ. ಎಲ್ಲಿಗೆ ಹೋಗೋದಂತ ಲೊಕೇಶನ್ ಹಾಕ್ಬಿಡೋಣ ಫಸ್ಟಿಗೆ. ಆ ಕಡೆ ಮ್ಯಾಪ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ, ಯಾಕಂದ್ರೆ ನಂಗೆ ರೂಟ್ ಬೇರೆ ಗೊತ್ತಿಲ್ಲ. ಯಾವುದೋ ಮೇಕರ್ ಸರ್ಕಲ್ ರೂಟ್ ಹಾಕಿಬಿಡ್ತೀನಿ ಯಾವುದಾದ್ರು. ಇಲ್ಲಿಂದ 8 ಕಿಲೋಮೀಟ್ರ್ ಗಾಯ್ಸ್, 8 ಕಿಲೋಮೀಟ್ರ್. ಹೇ ಇದರ್ಸೆ ಅಣ್ಣ, ಸೈಡ್ ಅಣ್ಣ, ಸ್ವಲ್ಪ ಸಾವಕಾಶ ಬರ್ರಿ, ರೋಡ್ ಕ್ರಾಸ್ ಮಾಡ್ತೀನಿ ನಾನು. ಸಿಗ್ತೀನಿ ಗೈಸ್, ಮತ್ತೆ ಸ್ಟ್ರೇಟ್ ಹೋಗ್ಬೇಕು ಗೈಸ್. ನಾನು ಲಾಲ್ಬಾಗ್ ಹತ್ತತ್ರ ಇದ್ದೀನಿ. HRX ಬಾಕ್ಸ್ 8 ಫೀಟು. ಅಲ್ಲಿಂದ ಎಲ್ಲಿ ಡ್ರಾಪ್ ಅಂದರೆ ಮೆಜೆಸ್ಟಿಕ್ ಕಡೆ ಡ್ರಾಪ್ ಇದೆ ಸ್ನೇಹಿತರೆ, ರೇಸ್ ಕೋರ್ಸ್ ಹತ್ರ ನೋಡಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ನೋಡಿ ಪಿಕಪ್ಪು? 3.5 ಕಿಲೋಮೀಟ್ರ್ ಹೋಗ್ಬೇಕು ನೋಡಿ. ಈ ಥರ ಹೇಳಿದ್ರೆ ಹೆಂಗೆ ಹೋಗೋದು? ಇಂಥ ಟ್ರಾಫಿಕಲ್ಲಿ ಏನು ಮಾಡೋದು ನೋಡಿ ಗೈಸ್. ಅದು ಇವಾಗ ಕ್ಯಾನರಾ ಬ್ಯಾಂಕ್ ಹತ್ರ ಇದ್ದೀನಿ. ಇವಾಗ ವಸಂತ ನಗರ ಪಿಕಪ್ ಹೇಳಿಬಿಟ್ಟ. ಡ್ರಾಪ್ ಬಂದುಬಿಟ್ಟು ಮೆಜೆಸ್ಟಿಕ್ಕು ಕೊಟ್ಟಿವ್ರು. ಗಾಂಧಿನಗರಕ್ಕೆ ಡ್ರಾಪ್ ಐತೆ. ಕೆನರಾ ಬ್ಯಾಂಕು ಎಷ್ಟು ದೊಡ್ಡದೈತೆ ನೋಡ್ರಿ. ಎಲ್ಲ ಈ ಬ್ಯಾಂಕಲ್ಲಿರೋರು ಗ್ಯಾಲ್ಸ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಕಡೆ ಇರೋದು LIC ಬ್ಯಾಂಕು, ಮುಂದೆ ಇರೋದು ಇದ್ಯಾವುದು ಯಾವುದಿದು ಭವನ
ಪುಟ್ಟನ್ ಚಿಟ್ಟೆನ ಏನದು ಗೊತ್ತಾಗಲ್ಲ. ಮಹಾನಗರ ಪಾಲಿಕೆ ಬ್ರಹ್ಮತ ಬೆಂಗಳೂರು ಮಹಾನಗರ ಪಾಲಿಕೆ ಐತೆ. 1935 ಕಟ್ಟಿರೋದಂತೆ ಆ ಬಿಲ್ಡಿಂಗು. ಇನ್ನೂ ಹೆಂಗೈತೆ ಹಂಗೈತಲ್ಲ. ಅಲ್ಲಿ ಜಾಗ ಈಗ ಕೊಡ್ತಾರೆ ಇರೋಕ್ಕೆ ಬೆಂಗಳೂರಲ್ಲಿ. ನನಗೆ ನೋಡ್ತೀನಿ, ಕೇಳಿಬಿಟ್ಟು ಹೇಳೋಣ. ಬರ್ರಿ ಸ್ನೇಹಿತರೆ, ನೋಡೋಣ. ಇವಾಗ ಇಲ್ಲಿಂದ ಹೋಗೋಣ, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್, ಟೈಮ್ ಬಂದ್ಬಿಟ್ಟು 8:56 ಗಂಟೆಗೆ ಇದೆ ನೈಟ್ನಲ್ಲಿ. ಆಲ್ಮೋಸ್ಟ್ ಇವತ್ತು ಡ್ಯೂಟಿ ಮಾಡೋಕ್ಕಾಗಲಿಲ್ಲ. ಎಷ್ಟೇ ಅವರ್ ಡ್ಯೂಟಿ ಮಾಡಿದ್ದೆ ತೋರಿಸ್ತೀನಿ. 11 ಆರ್ಡ್ರ್ ಹೊಡೆದಿದ್ದೆ. ಆಲ್ಮೋಸ್ಟ್ 523, 3 ಅವರ್ 50 ನಿಮಿಷ ಮಾಡಿದ್ದೆ ಕೆಲಸ ಅಷ್ಟೇ. ಯಾಕಪ್ಪ ಅಂದರೆ ಚೂರು ಇವತ್ತು ವಕೀಲರು ಫೋನ್ ಹಚ್ಚಿದ್ರು, ಕೋರ್ಟಿಗೆ ಹೋಗಿದೆ. ಆಕ್ಸಿಡೆಂಟ್ ಕೇಸ್ದು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಾ ಇದ್ದಿಲ್ಲ, ಆ ಕಾರಣಕ್ಕೆ ಕೋರ್ಟಿಗೆ ಹೋಗಿದ್ದೆ, ಸಿವಿಲ್ ಕೋರ್ಟ್ಗೆ. ಅದಕ್ಕೆ ಮಧ್ಯಾಹ್ನ ಕೆಲಸ ಮಾಡೋಕ್ಕಾಗಿಲ್ಲ. ಅದಕ್ಕೆ ವಿಡಿಯೋ ಎಂಡೇ ಮಾಡಿರಲಿಲ್ವಲ್ಲ, ಹಾಗೆ ಗೋಪುರ ಎಲ್ಲ ಬಿಚ್ಚಿಬಿಟ್ಟು ಇವಾಗ ಮತ್ತೆ ಫಿಟ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ಕ್ಯಾಮ್ರಲ್ಲಿ ಕೋರ್ಟಲ್ಲಿ ಹೋಗಿಲ್ಲವಲ್ಲ, ಅದಕ್ಕೆ ಮನೆಗೆ ಬಂದುಬಿಟ್ಟು ಎಲ್ಲ ಬಿಚ್ಚಿ ಬ್ಯಾಗಿಗೂ ಎಲ್ಲ ಇಟ್ಟು ಮತ್ತೆ ಇವಾಗ ನಾಳೆಯಿಂದ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಮತ್ತೆ ಹಾಕಿಬಿಟ್ಟಿದ್ದೀನಿ. ಇವತ್ತು ಡ್ಯೂಟಿ ಮಾಡಿಲ್ಲ ಸ್ನೇಹಿತರೆ, ಅರ್ಧ ಡ್ಯೂಟಿ ಮಾಡಿದ್ದೀನಿ ಆಲ್ಮೋಸ್ಟು. ನಿನ್ನೆ ಅಂದರೂ ಸಂಜೆ ಟಾರ್ಗೆಟ್ ಅದು ಹೊಡೆದಿದ್ದೆ. ಆಲ್ಮೋಸ್ಟ್ ಇವತ್ತು ಕೆಲಸನೇ ಮಾಡಿಲ್ಲ. ಬಂದುಬಿಟ್ಟು ಒಂದು 4 ಗಂಟೆ ಬಂದುಬಿಟ್ಟು ಮಲ್ಕೊಂಡ್ಬಿಟ್ಟಿದೆ. ಎದ್ದಿರೋದೇ 7 ಗಂಟೆಗೆ. ಇವಾಗ ಚೂರು ಆಚೆ ಹೋಗ್ಬಿಟ್ಟು ಬಂದಿದ್ದೇನೆ. ಬರ್ರಿ, ಇವತ್ತಿಂದ ಇಷ್ಟೇ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಮತ್ತು ನೀವು ಎಷ್ಟು ಹೊಡೆದಿರಿ ಇವತ್ತು? ಯಾವಾರಪ್ಪ ಅಂದರೆ ಬುಧವಾರ 18 ಡಿಸೆಂಬರ್ ಹೊಡೆದಿರೋ ಬರೀ 523. ಇದುವರೆಗೆ ಒಂದು ಅರ್ನಿಂಗ್ಸ್ ಟೋಟಲ್ ಎಷ್ಟಪ್ಪ ಆಗಿದೆ ಅಂದರೆ 6,699 ರೂಪಾಯಿ ಆಗಿದೆ ಅಷ್ಟೇ. ಒಂದೊಂದು ದಿವ್ಸಕ್ಕೆ ನೋಡಿ ಇಲ್ಲಿ ತೋರಿಸ್ತೀನಿ. ಸೋಮವಾರ 2,500, ಮಂಗಳವಾರ 2,200, ನಿನ್ನೆ ಬುಧವಾರ 1,300 ಚಿಲ್ಲರೆ. ಇವತ್ತು ಬರೀ 530 ಅಷ್ಟೇ. 12 ಅವರ್ 40 ನಿಮಿಷ, 12 ಅವರ್ 50 ನಿಮಿಷ, 8 ಅವರ್ 50 ನಿಮಿಷ, 3 ಅವರ್ 50 ನಿಮಿಷ ಇಷ್ಟೇ ಡ್ಯೂಟಿ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. 10 ಸಬ್ಸ್ಕ್ರೈಬರ್ ಬಂದುಬಿಟ್ಟು 5,000ಕ್ಕೆ ಇನ್ನೂ ಒಂದು 75 ಜನ ಬೇಕು. 75 ಜನಕ್ಕೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತೀನಿ. 5K ವ್ಯೂವರ್ಸಲ್ಲಿ ಕಂಪ್ಲೀಟ್ ಆಗಲಿ ಅಂತ ಬಿಡ್ಕೋತಾ ಇದ್ದೀನಿ. ನಿಮ್ಮ ಸಹಕಾರ ಪ್ರೀತಿ ಇದೇ ಥರ ಇರಲಿ ಅಂತ ಬಿಡ್ಕೋತೀನಿ. ಟಾಟಾ ಬಾಯ್.